ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಿಜವಾಗ್ಲೂ ನಿಮ್ಮ ಕಡೆಯಿಂದ ನಾನು ಒಂದು ಲೈಕ್ ಅನ್ನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗುರು. ಲೈಕ್ ಮಾಡೋದು ಮರಿಬೇಡಿ. ಅದೇ ರೀತಿ ಮುಂದೆ ಎಲಿಮಿನೇಷನ್ ಅಪ್ಡೇಟ್ ಬರುತ್ತೆ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅವರು ಪಕ್ಷಪಾತ ಮಾಡಿದ್ರ? ಬಿಗ್ ಬಾಸ್ ಅವ್ರಿಗೆ ಕಣ್ಣಿಲ್ವಾ? ನಿಜವಾಗ್ಲೂ ಬೇಜಾರಾಗುತ್ತೆ ಗುರು. ಧನ್ರಾಜ್ ಅವರು ಮಿಸ್ಟೇಕ್ ಮಾಡಿ ಮೋಸ ಮಾಡಿದ್ರ? ನಿಮ್ಗೆ ಏನ್ ಅನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗೇನ್ ಅನಿಸ್ತು, ನಾನು ಎಪಿಸೋಡ್ ಅಲ್ಲಿ ಏನ್ ನೋಡಿದೆ ಅದನ್ನ ಜೆನ್ಯೂನ್ ಆಗಿ ನಾನು ಹೇಳೋ ಪ್ರಯತ್ನ ನಾನು ಪಡ್ತೀನಿ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ಗುರು, ಮೋಕ್ಷಿತ ಅವರು ಸೋತಿರ್ಬೋದು, ಬಟ್ ಕೈ ಬೆರಳುಗಳೆಲ್ಲ ಡ್ಯಾಮೇಜ್ ಆಗಿದ್ರು ಕೂಡ ಟೇಪ್ ಹಾಕೊಂಡು ಎನರ್ಜಿ ಇಲ್ಲದೆ ಇದ್ರು ಕೂಡ ಬಾಡಿನಲ್ಲಿ ಆ ರೇಂಜ್ಗೆ ಎಫರ್ಟ್ಸ್ ಹಾಕಿ ಆಟ ಆಡಿದ್ದು ಮಾತ್ರ ಎಕ್ಸಲೆಂಟ್ ಆಗಿತ್ತು. ಸೂಪರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಲಾಸ್ಟ್ ಅಲ್ಲಿ ಬರ್ತಾ ಇದ್ರೆ ಅವ್ರ ಎನರ್ಜಿನೇ ಇರ್ಲಿಲ್ಲ, ಆದ್ರೂ ಕೂಡ ಅಷ್ಟು ಎಫರ್ಟ್ಸ್ ಹಾಕಿ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು. ನಮ್ಮ ಮಂಜಪ್ಪ ಕಾಕ ನಿಜವಾಗ್ಲೂ ಸಖತ್ತಾಗಿ ನಿನ್ನೆ ಮಾತ್ರ ಎಫರ್ಟ್ಸ್ ಹಾಕಿದ್ದಾರೆ ಗುರು. ಸೂಪರ್ ಆಗಿ ಆಟ ಆಡಿದ್ದಾರೆ. ಸೂಪರ್ 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 ಅಂತ ಹೇಳ್ಬೋದು. ಅದ್ರ ಜೊತೆಗೆ ಗೌತಮಿ ಅವರು ಕೂಡ ಆಡಿರೋದು ಒಂದೇ ಟಾಸ್ಕ್ ಆದ್ರೂ ಕೂಡ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಧನ್ರಾಜ್ ಅವರ ವಿಚಾರಕ್ಕೆ ಬಂದ್ರೆ ಸಖತ್ತಾಗಿ ಎಫರ್ಟ್ಸ್ ಅನ್ನ ಹಾಕಿದ್ದಾರೆ. ಟಾಸ್ಕ್ ಗಳನ್ನ ಗೆದ್ದು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಕೂಡ ಕಂಗ್ರಾಚುಲೇಷನ್ಸ್. ಇನ್ನು ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಬಂದ್ರೆ ಗುರು, ತ್ರಿವಿಕ್ರಮ್ ಫ್ರಸ್ಟ್ರೇಷನ್ ಆಗಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಗುರು. ಯಾಕೆ ಅಂತಂದ್ರೆ ವಿಕ್ರಮ್ 100% ರೈಟ್ ಗುರು. ಯಾಕೆ ಅಂತಂದ್ರೆ ನಾವು ಕೂತ್ಕೊಂಡು ಇಲ್ಲಿ ಆಚೆ ಕಡೆ ನೋಡ್ತಾ ಇದ್ರೆ ನಮಗೆ ಈ ತರ ಅನಿಸ್ತಾ ಇದೆ. ಇನ್ನು ಒಳಗಡೆ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ವಿಕ್ರಮ್ಗೆ ಇನ್ನೇನು ಅನ್ಸುತ್ತೆ ಗುರು. ಪ್ರತಿಯೊಂದು ಆಟಕ್ಕೂ ಭಯ ಬಿದ್ದು ಅವರನ್ನ ಆಚೆ ಇಡ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ಗುರು. ಆಡಕ್ಕೆ ಅವಕಾಶನೇ ಸಿಕ್ಕಿಲ್ಲ ಅಂದ್ರೆ ಮನುಷ್ಯನ ಮೆಂಟಾಲಿಟಿ ಹೆಂಗಿರುತ್ತೆ. ವಿಕ್ರಮ್ ಫ್ರಸ್ಟ್ರೇಷನ್ ಆಗಿದ್ರಲ್ಲಿ ತಪ್ಪೇ ಇಲ್ಲ. ಅದ್ರಲ್ಲೂ ಬಿಗ್ ಬಾಸ್ ತುಂಬಾ ಪಕ್ಷಪಾತ ಗುರು. ಚೀಟೆಡ್ ಅಂತ ನಾನು ಹೇಳ್ತೀನಿ. ನಿಜವಾಗ್ಲು ಸಖತ್ ಬೇಜಾರಾಯ್ತು ನನಗೆ. ಧನ್ರಾಜ್ ಅವ್ರಿಗೆ ಕ್ಲಿಯರ್ ಆಗಿ ಮಿರರ್ ಅಲ್ಲಿ ಕಾಣಿಸ್ತಾ ಇದೆ. ವಿತ್ ಪ್ರೂಫ್ ಬೇಕಾದ್ರೆ ನಾನು ಫೋಟೋಸ್ ಹಾಕ್ತೀನಿ. ಆ ಟಾಸ್ಕ್ ಬಂದಾಗ ಸ್ಕಿಪ್ ಮಾಡಿದ್ರೆ ಅಲ್ಲಿವರೆಗೂ ನೋಡಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತ್ರಿವಿಕ್ರಮ್ ಗೆಲ್ಬೇಕಾಗಿದ್ದಾನೆ ಟಾಸ್ಕ್. ತ್ರಿವಿಕ್ರಮ್ ಗೆದ್ದಿದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗ್ತಾ ಇದ್ದಿದ್ದು ತ್ರಿವಿಕ್ರಮ್. ಲಾಸ್ಟ್ ಅಲ್ಲಿ 100 ಪಾಯಿಂಟ್ಸ್ ಬಂದಿರೋದು. ಅದ್ರ ಜೊತೆಗೆ ಯಾರಿಗಾದ್ರೂ ಸ್ವಾಪ್ ಮಾಡಿದ್ರು ಕೂಡ ಅಟ್ಲೀಸ್ಟ್ 120 ಪಾಯಿಂಟ್ಸ್ ಬಂದಿರೋದು. 220 ಆಗ್ತಾ ಇತ್ತು. ವಿಕ್ಕಿ ಹತ್ರ ಆಲ್ರೆಡಿ 25 ಇತ್ತು. ಓವರ್ ಆಲ್ 240 250 ಆಗಿ ವಿಕ್ರಮ್ ಸೇವ್ ಆಗ್ತಾ ಇದ್ರು. ಬಿಗ್ ಬಾಸ್ಗೆ ವಿಕ್ರಮ್ ಸೇವ್ ಆಗೋದು ಇಷ್ಟ ಇಲ್ವಾ? ಇಲ್ಲ, ವಿಕ್ರಮ್ ಆಗಿಲ್ಲ ಅಂದಿದ್ರೆ ಮೋಕ್ಷಿತ ಆಗಿರೋರು ಸೇವ್. ಒಂದೊಂದ್ಸಲ ಒಂದೊಂದ್ ತರ ಮಾಡ್ತಾ ಇದ್ದಾರೆ. ಧನ್ರಾಜ್ ಅವ್ರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಗುರು ನನಗೆ. ಯಾಕೆ ಅಂತಂದ್ರೆ ಇದೇ ಧನ್ರಾಜ್ ಅವರು ಹನುಮಂತಣ್ಣಗೆ ಕಳಪೆ ಕೊಟ್ಟೆ ಬೇರೆಯವ್ರಿಗೆ ಟಾಸ್ಕ್ ಅಲ್ಲಿ ಮೋಸ ಆಯ್ತು ಅಂತ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಕಣ್ಣೀರ್ ಹಾಕಿದ್ರು. ಬಟ್ ಆದ್ರೆ ಇವತ್ತು ಆ ಸ್ವಾಭಿಮಾನ ಎಲ್ಲೋಯ್ತು ಧನ್ರಾಜ್ ಅವರೇ. ಇವತ್ತು ನಿಮ್ಮ ಬುಡಕ್ಕೆ ಬಂದಿದ ತಕ್ಷಣ ನೀವೇ ಒಪ್ಕೊಂತೀರಾ ಅದು ಗ್ರೇ ಏರಿಯಾ ಕಾಣಿಸ್ತು ಅಂತ ಅಂದ್ಬಿಟ್ಟು ನೀವು ಒಪ್ಕೊಂತೀರಾ. ಇವಾಗ ನಿಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಒಪ್ಲಿಲ್ವಾ? ನೆನ್ನೆ ಸೇವ್ ಆಗಿದ್ದಾರೆ, ನೆನ್ನೆ ಇವತ್ತು ಎಲ್ಲ ಬರಲ್ಲ, ಇನ್ನು ಮತ್ತೆ ನಾಳೆ ಬರುತ್ತೆ ನೋಡ್ಕೊಳ್ಳಿ. ಮತ್ತೆ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಇಲ್ಲ ನಾನು ಈ ತರ ಮಾಡಿದೆ ಅಂತ. ಗುರು, ಬಿಗ್ ಬಾಸ್ ನನಗೆ 2 ಆಂಗಲ್ ಅಲ್ಲಿ ಅನ್ನಿಸ್ತಾ ಇದೆ. ಏನು ಅಂತಂದ್ರೆ, ಒಂದು ಧನ್ರಾಜ್ ಅವ್ರಿಗೆ ಬೇಕಾಗೇ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಧನ್ರಾಜ್ ಅವರ ವ್ಯಕ್ತಿತ್ವ ಗೊತ್ತಾಗ್ಲಿ, ಮೊನ್ನೆಗೂ ಇವತ್ತಿಗೂ ಗೊತ್ತಾಗ್ಲಿ, ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಬೇಕಾಗೇ ಬಿಟ್ಟಿದ್ದಾರೆ ಒಂದು ಬಿಗ್ ಬಾಸ್. ಎರಡನೇದು ಬಂದ್ರೆ ಬಿಗ್ ಬಾಸ್ಗೆ ತ್ರಿವಿಕ್ರಮ್ ಆಗ್ಲಿ ಮೋಕ್ಷಿತ ಆಗ್ಲಿ ಸೇವ್ ಆಗೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ನಾನು ಏನು ಮಾತಾಡ್ಲಿಲ್ಲ, ಅಷ್ಟೇ ಆಗಿದ್ದು. ಇನ್ನು ಭವ್ಯ ಅವರ ವಿಚಾರಕ್ಕೆ ಬಂದ್ರೆ ಗುರು, ಭವ್ಯ ಅವ್ರಿಗೆ ಎದುರಿ ಒಂದು ಟಾಸ್ಕ್ ಅನ್ನು ಕೂಡ ನನ್ನ ಆಪರ್ಚುನಿಟಿ ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಸರಿ ಹೇಳಿ? ಭವ್ಯ ಅವ್ರನ್ನ ಅಷ್ಟು ಭಯನ ನಿಮ್ಗೆ? ಕೊಟ್ಬಿಡಿ, ಕೊಟ್ಬಿಡಿ ಭವ್ಯ ಅವ್ರಿಗೆ. ಮತ್ ಯಾಕೆ? ಏನಾದ್ರೂ ಇದ್ರೂ ಕೂಡ ಕಾಂಪಿಟೇಷನ್ ಇರ್ಬೇಕು ಗುರು. ಈ ತರ ಆಡಬಾರ್ದು. ಮೋಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಹೇಳಿ? ಮೋಕ್ಷಿತ ಅವ್ರ ಕೈಯಲ್ಲಿ ಟಾಸ್ಕ್ ಆಡಕ್ ಆಗಲ್ಲ, ವೀಕ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ಅದು ನಿಮ್ಮ ಸ್ಟ್ರಾಟಜಿ ಇರ್ಬೋದು, ಅಕ್ಸೆಪ್ಟ್. ಅಟ್ಲೀಸ್ಟ್ ಒಂದು ಗೇಮ್ ಅಲ್ಲಿ ಆದ್ರೂ ಅವಕಾಶ ಕೊಡ್ಬೇಕಲ್ವಾ?
ಗೇಮಲ್ಲಿ ಕೊಟ್ರೆ ತಾನೆ ಸ್ವಾಮಿ ಆಡಕ್ಕಾಗೋದು. ಇನ್ನು ಮನುಷ್ಯನಿಗಲ್ಲ ಕೂತ್ಕೊಂಡು ಫ್ರಸ್ಟ್ರೇಷನ್ ಬರ್ದೆ ಇನ್ನೇನಾಗುತ್ತೆ. ಲಿಟ್ರಲಿ ಬೇಜಾರಾಗ್ತಾ ಇದೆ ನನ್ಗಂತೂ. ಕೊನೆ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಈ ತರ ಮಾಡಬಾರ್ದು. ಅದ್ರಲ್ಲೂ ಆ ಉಸ್ತುವಾರಿ ಹನುಮಂತಣ್ಣ ಆದ್ರೂ ಕೂಡ ಕ್ಲಿಯರ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗಿತ್ತು ಗುರು. ಹನುಮಂತಣ್ಣ ಈ ಕಡೆ ಧನರಾಜ್ ಅವ್ರು ಬಂದಾಗ ಮಿಸ್ಟೇಕ್ ಇದೆ ಸರಿ ಮಾಡ್ಕೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ. ಆ ಕಡೆ ರಜತ್ ಅವ್ರಿಗಾದ್ರೆ ಫಾಲ್ ಅಂತ ಹಿಡಿತಾರೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಗುರು. ಬಯಾಸ್ಡ್ ಆಗಿತ್ತು ಅಂತ ನನ್ನ ಎಪಿಸೋಡ್ ನನಗೆ ಅನಿಸ್ತು ಗುರು. ನಾನು ಏನ್ ನೋಡಿದೀನಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಗುರು. ಎಫರ್ಟ್ಸ್ ಇಲ್ವೋ ಧನರಾಜ್ ಅವ್ರದ್ದು? ಎಫರ್ಟ್ಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೂಪರ್ ಆಗಿ ಆಟ ಆಡಿದ್ದಾರೆ. ಆದ್ರೆ ಕೊನೆ ಟಾಸ್ಕ್ ಅಲ್ಲಿ ಅದನ್ನ ಮಾಡಬಾರ್ದಾಗಿತ್ತು. ಧನರಾಜ್ ನೆನ್ನೆ ಹೀರೋ ಆಗ್ಬೋದಾಗಿತ್ತು. ಇಲ್ಲ ಬಿಗ್ ಬಾಸ್ ನನಗೆ ಕಾಣಿಸ್ತಾ ಇದೆ, ನಂಗೆ ಮೋಸ ಮಾಡಕ್ಕೆ ಇಷ್ಟ ಇಲ್ಲ, ನಾನು ಆಟನ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ನಿಲ್ಸಿ, ಇಲ್ಲ ಚೇಂಜ್ ಮಾಡ್ಕೊಡಿ, ನನಗೆ ಬೇರೆ ಕಡೆ ಇಟ್ಕೊಡಿ ಆ ಟೇಬಲ್ನ ಅಂತ ಅಂದಿದ್ರೆ ಇವತ್ತು ಧನರಾಜ್ ಹೀರೋ ಆಗಿರೋರು. ಅದೇ ಧನರಾಜ್ ಮತ್ತೆ ಬಂದು ಇದು ಗ್ರೇ ಏರಿಯಾ ಅಂತ ಕುಣಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಕಡೆ ಭವ್ಯ ಅವರು ಮತ್ತೆ ಮಂಜಣ್ಣ ನನ್ ಕೋಪ ಬರುತ್ತೆ ಗುರು. ನಿಜವಾಗ್ಲು ಪಾಯಿಂಟ್ ರೈಸ್ ಮಾಡ್ಬೇಕಾಗಿತ್ತು. ಕೂತ್ಕೊಂಡು ಏನ್ ಮಾಡ್ತಾ ಇದ್ರು ಗುರು? ಕಾಣಿಸ್ತಾ ಇದೆ ಅಂತ ಗೊತ್ತು ತಾನೆ. ಉಸ್ತುವಾರಿಗೆ ಹೇಳ್ಬೇಕಾಗಿತ್ತು, ಇಲ್ಲ ಬಿಗ್ ಬಾಸ್ ಹೇಳ್ಬೇಕಾಗಿತ್ತು. ಕೊನೆಯಲ್ಲಿ ಎಲ್ಲ ಆಗೋದ್ಮೇಲೆ ಮ್ಯಾನೇಜ್ ಮಾಡಿದ್ರೆ ಇದು ಕಷ್ಟ ಗುರು. ನಿಜವಾಗ್ಲು ಲಿಟ್ರಲಿ ಸಖತ್ ಬೇಜಾರಾಗತ್ತೆ. ರಜತ್ ಅವ್ರ ಎಫರ್ಟ್ಸ್ ಕೂಡ ಸೂಪರ್ ಆಗಿತ್ತು ಗುರು. ರಜತ್ ಕೂಡ ಚೆನ್ನಾಗಿ ಟಾಸ್ಕ್ ಗಳನ್ನ ಆಡಿದ್ರು. ಬಟ್ ಲಕ್ ಅನ್ನೋದು ರಜತ್ ಅವರ ಕೈ ಹಿಡಿಲಿಲ್ಲ ಅಷ್ಟೇ. ನಿನ್ನೆ ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ ಗುರು. ಏನೇ ಮಾತಾಡಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನು ಇಲ್ಲ ಗುರು. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ನನಗೆ ಗೊತ್ತು ಕೆಲವೊಬ್ರಿಗೆ ಹರ್ಟ್ ಆಗಿರುತ್ತೆ ಅಂತ. ನನಗೆ ನೋಡಿರೋದು ನಾನು ಮಾತಾಡ್ತಾ ಇದ್ದೀನಿ ಗುರು. ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಡ್ತೀನಿ. ಅದು ನನ್ನ ಮಿಸ್ಟೇಕು. ನನಗೆ ಶುಗರ್ ಕೋಟೆಡ್ ಆಗಿ ಮಾತಾಡಕ್ ಬರಲ್ಲ ಗುರು. ಕಲಿತೀನಿ. ಯಾಕಂತಂದ್ರೆ ನನ್ನ ಪ್ರೊಫೆಷನ್ ಇದಲ್ಲ. ಫಸ್ಟ್ ಟೈಮ್ ನಾನು ಈ ತರ ರಿವ್ಯೂಸ್ ಮಾಡ್ತಾ ಇರೋದು. ಕಲಿತೀನಿ, ಪ್ಯಾಷನ್ ಇಂದ ಮಾಡ್ತಾ ಇದ್ದೀನಿ ಅಷ್ಟೇ. ಬರ್ತಾ ಶುಗರ್ ಕೋಟೆಡ್ ಆಗಿ ಮಾತಾಡೋದು ನಾನು ಕಲಿತೀನಿ ಗುರು. ಈಗ ಏನಿದ್ರು ಓಪನ್ ಆಗಿ ಮಾತಾಡ್ಬಿಡ್ತೀನಿ. ಅದು ನನ್ನ ಮಿಸ್ಟೇಕ್ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲೇ ಎಪಿಸೋಡ್ ಅಲ್ಲಿ ಮಂಜಣ್ಣ, ಗೌತಮಿ ಮತ್ತೆ ಈ ಕಡೆ ಮೋಕ್ಷಿತ ಅವರು ಎಲ್ಲ ಕೂಡ ಬೇಜಾರಾಗಿರ್ತಾರೆ. ಯಾಕಂತಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಎಲ್ಲ ರಿಯೂನಿಯನ್ ಗುರು. ಇಲ್ಲಿಂದ ಆಚೆ ಎಲ್ಲರೂ ಅಷ್ಟೇ ಗೇಮ್ ಆಗಿ ನೋಡಿ ಅವ್ರವ್ರು ಒಂದಾಗದ್ ನೋಡ್ತಾರೆ. ಸುಮ್ಮನೆ ನೀವು ಅಷ್ಟೇ ಕಾಮೆಂಟ್ಸ್ ಅಲ್ಲಿ ಕಿತ್ತಾಡ್ತೀರಾ. ಬಟ್ ಆಚೆ ಬಂದ್ಮೇಲೆ ಅಷ್ಟೇ ಅವರೆಲ್ಲ ಒಂದೇ ಗುರು. ಎಲ್ಲ ಬೇಜಾರಾಗಿರ್ತಾರೆ, ಎಮೋಷನಲ್ ಆಗಿರ್ತಾರೆ, ಎಲ್ಲ ರಿಯೂನಿಯನ್ ಆಗ್ತಾ ಇದಾರೆ ಅಷ್ಟೇ. ಅದ್ ಬಿಟ್ರೆ ನೆಕ್ಸ್ಟ್ ವಿಕ್ಕಿ ಮತ್ತೆ ಭವ್ಯ, ವಿಕ್ರಮ್ ಫ್ರಸ್ಟ್ರೇಷನ್ ಆಗ್ತಾ ಇದಾರೆ ಭವ್ಯ ಮೇಲೆ. 100% ಕರೆಕ್ಟ್ ಗುರು. ಅಂದ್ರೆ ವಿಕ್ರಮ್ ಪ್ರಾಬ್ಲಮ್ ಏನು ಅಂತಂದ್ರೆ ಬೇರೆ ಯಾರ ಹತ್ರ ತೋರಿಸ್ಕೊಳಕ್ ಆಗ್ತಾ ಇಲ್ಲ. ಕ್ಲೋಸ್ ಆಗಿರೋದು ಭವ್ಯ, ಅವ್ರ ಹತ್ರ ಮಾತಾಡ್ತಾ ಇದಾರೆ ಅಷ್ಟೇ. ಬಟ್ ವಿಕ್ರಮ್ ಮಾತಾಡೋ ಮಾತುಗಳು ಸ್ವಲ್ಪ ದಾಟಿ ಚೇಂಜ್ ಆಗಿರ್ಬೋದು. ಬಟ್ ವಿಕ್ರಮ್ ಫ್ರಸ್ಟ್ರೇಷನ್ ರೈಟ್ ಗುರು, ರೈಟ್. ಒಂದು ಮನುಷ್ಯನ ಎಲ್ಲ ಟಾಸ್ಕ್ ಅಲ್ಲೂ ಬಿಟ್ಟು ಆಡ್ತಾ ಇದ್ದಾರೆ. ಕೂತ್ಕೊಂಡು ನೋಡೋರ್ಗೆ ಏನಾಗುತ್ತೆ ಹೇಳಿ? ಲಾಸ್ಟ್ ಮೂಮೆಂಟ್ಸ್ ಅಲ್ಲಿ ಹೆಂಗ್ ಅನ್ಸುತ್ತೆ ಹೇಳಿ? ಬೇಜಾರಾಗಲ್ವಾ ಯಾರಿಗೆ ಆದ್ರೂ? ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಅದೆಲ್ಲ ಆದ್ಮೇಲೆ ಬಿಗ್ ಬಾಸ್ ನೆಕ್ಸ್ಟ್ ಗೆದ್ದಿರೋ ನಮ್ಮ ಧನರಾಜ್ ಅವ್ರಿಗೆ ಟಾಸ್ಕ್ ಅನ್ನ ಕೊಡ್ತಾರೆ. ನೀವು ಮೂರು ಜನನ ಆಯ್ಕೆ ಮಾಡ್ಕೋಬಹುದು. ಟಾಸ್ಕ್ ಮಾತ್ರ ತುಂಬಾ ಸಖತ್ತಾಗಿತ್ತು ಗುರು. ರಿಂಗ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ನೋಡಕ್ಕೆ ಸಿಂಪಲ್, ಬಟ್ ಆ ರಿಂಗ್ ಅನ್ನ ಬೆರಳುಗಳಲ್ಲಿ ಇಟ್ಟು ಈ ಕಡೆ ತೆಗೆಯೋದು ಅಷ್ಟು ಈಸಿ ಅಲ್ಲ. ಆ ಫಿಂಗರ್ಸ್ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅಲ್ಲಿ ಆಡೋರ್ಗೆ ಗೊತ್ತು. ನಿಜವಾಗ್ಲೂ ಕೂತ್ಕೊಂಡು ನೋಡೋರ್ಗೆ ನಮ್ಗೆ ಏನ್ ಗೊತ್ತಾಗುತ್ತೆ ಗುರು? ಆಟ ಹಿಂಗಿತ್ತು ಹಂಗಿತ್ತು ಅಂತ ನಾವು ಅಂದ್ಕೊಂತೀವಿ. ಬಟ್ ಆಡೋರ್ಗೆ ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಇಲ್ಲಿ ಅವರು ಧನರಾಜ್ ಅವ್ರು ಏನ್ ಮಾಡ್ತಾರೆ, ಮಂಜಣ್ಣ ಅದ್ರ ಜೊತೆಗೆ ರಜತ್, ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಕ್ಲಿಯರ್ ಕಟ್ ಮೋಕ್ಷಿತನ ಆಯ್ಕೆ ಮಾಡ್ಕೊಳ್ಳೋದೇನು ಫಿಂಗರ್ ಡ್ಯಾಮೇಜಸ್ ಅಂತ. ಅದ್ರ ಜೊತೆಗೆ ರಜತ್ಗೇನು ಫೋಕಸ್ ಇರಲ್ಲ ಅಂತ ಅನ್ಬಿಟ್ಟು, ಮಂಜಣ್ಣನ್ಗೇನು ಆಚೆ ಇಟ್ರು ನನ್ನ, ಇವಾಗ ನಾನು ಅವ್ರನ್ನ ಗೇಮಲ್ಲಿ ಇಟ್ಕೊಂಡು ನಾನು ಆಚೆ ಇಡ್ತೀನಿ ಅಂತ. ಅಲ್ಲಿ ವಿಕ್ರಮು ಭವ್ಯ ಚಪ್ಪಾಳೆ ತಟ್ಟಬೇಕಷ್ಟೇ. ಗೌತಮಿ ಅವರು ಕೂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಈ ಟಾಸ್ಕ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು, ಸೂಪರ್ ಎಫರ್ಟ್ಸ್ ಹಾಕಿದ್ರು. ಧನರಾಜ್ ಅವ್ರು ಆಗಿರ್ಬೋದು, ಮತ್ತೆ ಮಂಜಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ರಜತ್ ಆಗಿರ್ಬೋದು. ಮೋಕ್ಷಿತ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಯಾಕಂದ್ರೆ ಬೆರಳುಗಳೆಲ್ಲ ಡ್ಯಾಮೇಜ್ ಆದ್ರೂ ಕೂಡ ಈ ಟಾಸ್ಕ್ ಅನ್ನ ಸಕ್ಕದಾಗಿ ಆಟ ಆಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರೆ. ಸೂಪರ್ ಆಗಿ ಆಟ ಆಡಿದ್ರು. ಈ ಟಾಸ್ಕ್ ಅಲ್ಲಿ ಫಸ್ಟ್ ಮಂಜಣ್ಣ ಫಿನಿಶ್ ಮಾಡಿ ಎಕ್ಸಲೆಂಟ್ ಆಗಿ ಆಟ ಆಡಿದ್ರು. ಸೆಕೆಂಡ್ ಬಂದು ಮೋಕ್ಷಿತ್ ಅವ್ರು ಆಗ್ತಾರೆ. ಥರ್ಡ್ ಬಂದು ರಜತ್ ಅವ್ರು ಆಗ್ತಾರೆ. ಲಾಸ್ಟ್ ಬಂದು ನಮ್ಮ ಧನರಾಜ್ ಅವ್ರು ಆಗ್ತಾರೆ. ಈ ಟಾಸ್ಕ್ ಅಲ್ಲಿ ಗೆಸ್ ಮಾಡೋದು ಬಂದು ಗೌತಮಿ ಅವರು ಕರೆಕ್ಟ್ ಆಗಿ ಮಂಜಣ್ಣ ಹೆಸರು ಬರ್ದಿರ್ತಾರೆ, ಇನ್ನೆಲ್ಲರೂ ರಜತ್ ಹೆಸರು ಬರ್ದಿರ್ತಾರೆ. ಆದ್ರಿಂದ ಇಲ್ಲಿ ಏನಾಗುತ್ತೆ, ಗೌತಮಿ ಅವ್ರಿಗೆ 30 ಪಾಯಿಂಟ್ಸ್ ಬರುತ್ತೆ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಓವರ್ ಆಲ್ ನೋಡ್ಕೊಂಡಿದ್ದಾಗ ಇಲ್ಲಿ ಮಂಜಣ್ಣ ವಿನ್ ಆಗಿರ್ತಾರೆ. ಮಂಜಣ್ಣ ಸುಮ್ಮನೆ ಇದ್ ಮಾಡ್ತಾ ಇರ್ತಾರೆ, ಯಾರ ನೆಕ್ಸ್ಟ್ ತಗೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ.
ಅಷ್ಟರಲ್ಲೇ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಸೀಸಾ ಸಮರ ಅಂತ. ಈ ಟಾಸ್ಕ್ ಇನ್ನೂ ಟಫ್. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆ ಮುಳುಗಿ ಆ ಇದನ್ನ ತಗೊಂಡು ಬಂದು ಆ ಸೀಸಾಗಳನ್ನ ತಗೊಬಂದು ಒಂದ್ರ ಮೇಲೆ ಒಂದು ಜೋಡಿಸಿ ಬ್ಯಾಲೆನ್ಸ್ ಮಾಡೋದು ಇದೆಯಲ್ವಾ, ಬ್ಯಾಗ್ ಹೋಗಿ ತುಂಬಾ ಕಷ್ಟ ಗುರು. ಈ ಟಾಸ್ಕ್ ಅಲ್ಲಿ ಬಂದ್ರೆ ಇದ್ರಲ್ಲೂ ತ್ರಿವಿಕ್ರಮ್ನ ಸೆಲೆಕ್ಟ್ ಮಾಡಲ್ಲ, ಭವ್ಯನ್ ಸೆಲೆಕ್ಟ್ ಮಾಡಲ್ಲ. ಈ ಕಡೆ ಎಗೈನ್ ಗೌತಮಿ, ಮೋಕ್ಷಿತಾ, ಧನರಾಜು ಅವ್ರ ಮೂವರು ಸೇರ್ಕೊಂಡು ಈ ಆಟ ಆಡ್ತಾರೆ. ನಿಜವಾಗ್ಲೂ ಸೂಪರ್ ಆಗಿ ಆಡ್ತಾರೆ ಗುರು. ಧನರಾಜ್ ಅವ್ರು ಮಾತ್ರ ಈ ಟಾಸ್ಕ್ ಅಲ್ಲಿ ಎಕ್ಸಲೆಂಟ್ ಎಫರ್ಟ್ಸ್, ಸಕ್ಕದಾಗಿ ಆಟ ಆಡಿ ಸಕ್ಕದಾಗಿ ವಿನ್ ಆಗ್ತಾರೆ. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಗೌತಮಿ ಅವ್ರು ಬರ್ತಾರೆ. ಅವರು ಸೂಪರ್ ಎಫರ್ಟ್ಸ್ ಆಗ್ತಾರೆ ಗುರು, ಎಕ್ಸಲೆಂಟ್ ಆಗಿ ಆಟ ಆಡ್ತಾರೆ. ಸಿಕ್ಕಿರೋ ಒಂದು ಟಾಸ್ಕ್ ಅನ್ನು ಕೂಡ ಚೆನ್ನಾಗಿ ಆಡ್ತಾರೆ. ಅದೆಲ್ಲ ಆದ್ಮೇಲೆ ಕೊನೆಯದಾಗಿ ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಮಂಜಣ್ಣ ಬರ್ತಾರೆ. ಮಂಜಣ್ಣ ಕೂಡ ಫಸ್ಟ್ ಅಲ್ಲೇ ಲೀಡ್ ಅಲ್ಲಿ ಇದ್ರು ಕೂಡ ಬ್ಯಾಲೆನ್ಸ್ ಮಾಡೋ ಟ್ರಿಕ್ ಅನ್ನೋದು ಮಂಜಣ್ಣಗೆ ಗೊತ್ತಾಗ್ಲಿಲ್ಲ. ಆದ್ರಿಂದ ಮಂಜಣ್ಣ ಕೂಡ ಥರ್ಡ್ ಪ್ಲೇಸ್ ಬರ್ತಾರೆ. ಇಲ್ಲಿ ಮೋಕ್ಷಿತಾ ಆಸ್ ಯೂಶುವಲ್ ಕೊನೆಗೆ ಬರ್ತಾರೆ. ಇಲ್ಲಿ ಅವರ ಎಫರ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಗುರು. ಸೋತಿರ್ಬೋದು, ಎಫರ್ಟ್ಸ್ ಚೆನ್ನಾಗಿತ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಗೆಸ್ಸಿಂಗ್ ಯಾರು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಭವ್ಯ ಮಾತ್ರ ಬರ್ದಿರ್ತಾರೆ, ಯಾರು ಇಲ್ಲಿ ಧನರಾಜ್ ಆಗ್ತಾರೆ ಅಂತ. ಇನ್ನೆಲ್ಲರ ಹೆಸರು ಎಲ್ಲರೂ ಬಂದು ಮಂಜಣ್ಣ ಹೆಸರು ಬರ್ದಿರ್ತಾರೆ. ಆದ್ರೆ ಮಂಜಣ್ಣ ಅಲ್ಲಿ ವಿನ್ ಆಗಿರೋದಿಲ್ಲ. ಭವ್ಯ ಅವ್ರಿಗೆ 30 ಪಾಯಿಂಟ್ಸ್ ಸಿಗುತ್ತೆ. ಎಲ್ಲ ಆದ್ಮೇಲೆ ಒಳಗಡೆ ಬಂದು ಯಾರು ತ್ರಿವಿಕ್ರಮ್ ಬೇಜಾರಾಗ್ತಾ ಇರ್ತಾರೆ, ಒಂದು ಅವಕಾಶನೂ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಭವ್ಯ ಅವ್ರ ಹತ್ರ ಬೇಜಾರಾಗ್ತಾರೆ. ಸೆಡೆ ಆಟದ ತರ ಅಂತ. ಅದೇ ನಾನು ಹೇಳೋದು ನೋಡಿ, ತ್ರಿವಿಕ್ರಮ್ ಫ್ರಸ್ಟ್ರೇಷನ್ಸ್ ಅಲ್ಲಿ ಅರ್ಥ ಇದೆ. ಬಟ್ ಆದ್ರೆ ಈ ತರ ಮಾತುಗಳನ್ನು ಮೀರ್ಬಾರ್ದು. ಯಾಕಂತಂದ್ರೆ ಹಿಂದೆ ಅವರು ಆಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಟೀಮ್ ಅಪ್ ಮಾಡ್ಕೊಂಡು ಅವರು ಆಟ ಆಡಿದ್ದಾರೆ. ಈಗ ಮರಿಬಾರ್ದು ಅಷ್ಟೇ. ಕೋಪ ಇರುತ್ತೆ ಎಲ್ಲಾರ್ಗು, ಕಂಟ್ರೋಲ್ ಅಲ್ಲಿ ಇರ್ಬೇಕು ಗುರು. ಇಲ್ಲ ಅಂತಂದ್ರೆ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಗಳೇ ದೊಡ್ಡ ಡ್ಯಾಮೇಜ್ ಆಗೋ ಇದಿರುತ್ತೆ. ಇಲ್ಲಿ ಭವ್ಯ ಅವ್ರ ಮಾತ್ರ ಸಖತ್ತಾಗಿ ಕೌಂಟರ್ಗಳನ್ನ ಕೊಡ್ತಾರೆ. ಆ ಫ್ರಸ್ಟ್ರೇಷನ್ ನನ್ನ ಹತ್ರ ಯಾಕೆ ತೋರಿಸ್ತೀಯ, ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತಾರೆ ಗುರು. ರಿಪ್ಲೈ ಭವ್ಯ ಅವರಂತೂ ಸೂಪರ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ಇಲ್ಲಿ ಆಚೆ ಕಡೆ ಕುತ್ಕೊಂಡಿರ್ಬೇಕಾದ್ರೆ ಭವ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಿಮ್ಮಿಂದ ಅವ್ರು ಹಾಳಾಗಿದ್ದಾರೆ, ಅವರಿಂದ ಮಂಜು ಅವ್ರು ಹಾಳಾಗಿದ್ದಾರೆ ಅಂತ ಗೌತಮಿ ಮತ್ತೆ ಇವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಸಡನ್ ಆಗಿ ಮಂಜಣ್ಣ ಒಂದು ರೇಂಜ್ಗೆ ಎದ್ದೇಳ್ತಾರೆ ಮೇಲೆ, ನೀವು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ. ಗುರು ಮೇಲೆಯಿಂದ ನೋಡಿದಾಗ ಯಾರಿಂದ ಆಟ ಹಾಳಾಗದೇ ಇದ್ರು ಕೂಡ ಆಟಕ್ಕೆ ಮಾತ್ರ ಎಫೆಕ್ಟ್ ಆಗಿ ಹಾಳಾಗಿದೆ ಗುರು. ಇದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್ ನಂದಿದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕೊನೆ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್, ಕಿರಿಕ್ ಕೀ ಅಂತ. ಈ ಟಾಸ್ಕ್ ಅಲ್ಲಿ ಏನು ಅಂತಂದ್ರೆ ನೆಕ್ಸ್ಟ್ ಯಾವ್ದು ಟಾಸ್ಕ್ ಇರಲ್ಲ. ಈ ಟಾಸ್ಕ್ ಅಲ್ಲಿ ಗೆದ್ದವರು ಸ್ವಾಪ್ ಮಾಡ್ಕೊಬಹುದು. ಯಾರ್ದು ಬೇಕಾದ್ರೂ ನೀವು ಸ್ವಾಪ್ ಅರ್ಧ ಪಾಯಿಂಟ್ಸ್ ಅನ್ನ 50% ಪಾಯಿಂಟ್ಸ್ ಅನ್ನ ಸ್ವಾಪ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ. ಇದು ಒಂಥರ ಪಜಲ್ ಟಾಸ್ಕ್, ಸೂಪರ್ ಆಗಿತ್ತು ಗುರು. ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಧನರಾಜ್ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳೋ ಆಪರ್ಚುನಿಟಿ ಬರುತ್ತೆ. ತ್ರಿವಿಕ್ರಮ್ನ, ರಜತ್ನ, ಮೋಕ್ಷಿತಾನ ಆಯ್ಕೆ ಮಾಡ್ಕೊಂತಾರೆ. ಅಗೈನ್ ಮೋಕ್ಷಿತಾಗೆ ಫಿಂಗರ್ ಎಫೆಕ್ಟ್ ಆಗಿದೆ. ಅದಕ್ಕೆ ಇಲ್ಲಿ ಅಗೈನ್ ಭವ್ಯ ಇಲ್ಲ, ಭಯ ಬಿದ್ದು ಭವ್ಯ ಅವ್ರು ಎಲ್ಲಿಗೆ ಎದ್ಬಿಡ್ತಾರೋ, ಲೀಡ್ ಅಲ್ಲಿ ಇದಾರೋ ಅಂತ ಅಂದ್ಬಿಟ್ಟು ಭವ್ಯ ಅವ್ರನ್ನ ಬಿಡ್ತಾರೆ. ಮತ್ತೆ ತ್ರಿವಿಕ್ರಮ್ ರಜತ್ ಸೇಮ್ ತ್ರಿವಿಕ್ರಮ್ ರಿಕ್ವೆಸ್ಟ್ ಮಾಡ್ಕೊಂತಾರೆ ಗುರು, ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ ಲಾಸ್ಟ್ ಇದ್ರಲ್ಲಿ. ಇಲ್ಲ ಅಂದ್ರೆ ಅದು ಇಲ್ಲ. ರಜತ್ ಮತ್ತೆ ಅಗೈನ್ ಆ ಪಜಲ್ ಟಾಸ್ಕ್ ಅದೆಲ್ಲ ಆಟ ಆಡಕ್ ಆಗೋದಿಲ್ಲ ಅಂತ ನನ್ಗೆ ಹೇಳಿದ್ದಾರೆ, ಆದ್ರಿಂದ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಟಾಸ್ಕ್ ಅಲ್ಲಿ ತುಂಬಾ ಸಕ್ಕತ್ತಾಗಿತ್ತು ಗುರು. ಆ ಕೀಯನ್ನ ತಗೋಬೇಕಾದ್ರೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ರು. ಇಲ್ಲಿಂದ ಫೌಲ್ಗಳು ಸ್ಟಾರ್ಟ್ ಆಯ್ತು ಗುರು. ಒಂದ್ ಕಡೆಯಿಂದ ಕ್ಲಿಯರ್ ಆಗಿ ರಜತ್ ಅವರು ಸ್ವಲ್ಪ ಒಂದ್ ಕಣ್ಣಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರು, ಅವ್ರದ್ದು ಒಂದ್ ಕಡೆ ಮಿಸ್ಟೇಕ್ ಆಯ್ತು. ಬಟ್ ಹನುಮಂತಣ್ಣ ಬಂದು ಆ ತರ ನೋಡ್ಬಾರ್ದು ಅಂತ ಹೇಳಿದಾಗ ಅವರು ಮಿಸ್ಟೇಕ್ ನ ಸರಿ ಮಾಡ್ಕೊಂಡು ಆಟ ಆಡಿದ್ರು. ಬಟ್ ಧನರಾಜ್ ಅವ್ರಿಗೆ ಮಾತ್ರ ಕ್ಲಿಯರ್ ಆಗಿ ಮಿರರ್ ಅಲ್ಲಿ ಕಾಣಿಸ್ತಾ ಇತ್ತು, ಅವರೇ ಉಟ್ಕೊಂಡಿದ್ದಾರೆ ಗುರು. ಅಲ್ಲಿ ಮಂಜಣ್ಣ, ಭವ್ಯ, ಅದ್ರ ಜೊತೆ ಗೌತಮಿ ಕೂಡ ಹೇಳ್ತಾ ಇದ್ರು, ಕ್ಲಿಯರ್ ಕಟ್ ಅಲ್ಲಿ ಗೊತ್ತಾಗಿದೆ. ಧನರಾಜ್ ಅವರು ಆ ಕೀಯನ್ನ ತೆಗಿಬೇಕಾದ್ರೆ ಮಿರರ್ ಅನ್ನ ನೋಡ್ಕೊಂಡೇ ತೆಗಿತಾ ಇದ್ರು. ಇದು ಮಿಸ್ಟೇಕ್ ಅಲ್ವಾ? ಬಿಗ್ ಬಾಸ್ ಹೇಳ್ಬೇಕಾಗಿತ್ತು ಗುರು. ಬಟ್ ಬಿಗ್ ಬಾಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬಿಟ್ಟಿದ್ದಾರೆ ಮಿಸ್ಟೇಕ್ ಮಾಡೋದಕ್ಕೆ, ಧನರಾಜ್ ಅವರ ವ್ಯಕ್ತಿತ್ವ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು. ಧನರಾಜ್ ಅವರು ಇಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ಮಿಸ್ಟೇಕ್ ಕಾಣಿಸ್ತಾ ಇದೆ ಬಿಗ್ ಬಾಸ್ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಹೀರೋ ಆಗಿರೋರು. ಬಟ್ ಅನ್ಫಾರ್ಚುನೇಟ್ ಅವ್ರು ಹೇಳಿಲ್ಲ, ಗ್ರೇ ಏರಿಯಾ ಅಂದ್ರು. ನೋಡೋಣ ವೀಕೆಂಡ್ ಅಲ್ಲಿ ಇದನ್ನ ಚರ್ಚೆ ಮಾಡ್ದೆ ಹಂಗೆ ಬಿಟ್ಬಿಡ್ತಾರೋ ಏನ್ ಮಾಡ್ತಾರೋ, ಬಿಗ್ ಬಾಸ್ ಟೀಮ್ಗೆ ಬಿಟ್ಟಿದ್ದು. ಈ ಟಾಸ್ಕ್ ಅಲ್ಲಿ ನಿಜವಾಗ್ಲೂ ತ್ರಿವಿಕ್ರಮ್ ಸೂಪರ್ ಆಗಿ ಆಟ ಆಡ್ತಾರೆ ಗುರು. ಈ ಕಡೆ ಧನರಾಜು ಆ ಪಜಲ್ ಜೋಡಿಸೋದ್ರಲ್ಲಿ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಮೋಕ್ಷಿತಾ ಮತ್ತೆ ರಜತ್ ಅವ್ರದ್ದು ಸ್ವಲ್ಪ ಕಾಂಟ್ರಡಿಕ್ಟ್ ಇದಾಗುತ್ತೆ ಅವ್ರಿಬ್ಬರದು ಕೂಡ. ಕೊನೆಗೆ ಮೋಕ್ಷಿತಾ ಅವ್ರದ್ದು ವಿನ್ ಅಂತ ಅಂದ್ಬಿಟ್ಟು ಅದು ನಮ್ಮ ಹನುಮಂತಣ್ಣ ಉಸ್ತುವಾರಿ ಕೊಡ್ತಾರೆ. ಓವರ್ ಆಲ್ ನೋಡಿದಾಗ ಗುರು ಇಲ್ಲಿ ಸ್ವಾಪ್ ಅಂತ ಬಂದಾಗ ಇಲ್ಲಿ ತ್ರಿವಿಕ್ರಮ್ ಗೆಲ್ಬೇಕಾಗಿತ್ತು ನನ್ನ ಪ್ರಕಾರ. ಸೆಕೆಂಡ್ ಬಂದಿದ್ದು ಇದು ಅವ್ರ ಪಜಲ್ನು ಬೇಗ ಜೋಡಿಸಿದ್ರು. ಧನರಾಜ್ ಅವರು ಇಲ್ಲಿ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಇಲ್ಲಿ ತ್ರಿವಿಕ್ರಮ್ ಗೆದ್ದಿರೋರು. ತ್ರಿವಿಕ್ರಮ್ ಗೆದ್ದಿದ್ರೆ 100 ಪಾಯಿಂಟ್ ಬಂದಿರೋದು, ಆಲ್ರೆಡಿ 25 ಇತ್ತು. ಅವರು ಸ್ವಾಪ್ 120 ಮಾಡ್ಕೊಂಡಿದ್ರು ಕೂಡ 145 ಆಗಿರೋದು. ತ್ರಿವಿಕ್ರಮ್ ಈಸಿಯಾಗಿ ಗೆದ್ದಿರೋರು.
ಈ ವಾರ ನಾಮಿನೇಷನ್ಸ್ ಇಂದ ತ್ರಿವಿಕ್ರಮ್ ಸೇಫ್ ಆಗ್ಬೇಕಾಗಿತ್ತು. ಬಟ್ ಆದ್ರೆ ಏನಾಯ್ತು, ಇಲ್ಲಿ ಕ್ಲಿಯರ್ ಕಟ್ ಆಗಿ ಬಿಗ್ ಬಾಸ್ ಇದು ಮಾಡಿಲ್ಲ. ಉಸ್ತುವಾರಿ ಕೂಡ ಕ್ಲಿಯರ್ ಆಗಿ ನೋಡ್ಕೋಬೇಕಾಗಿತ್ತು ಗುರು. ಉಸ್ತುವಾರಿ ಕೂಡ ಅಲ್ಲಿ ಹನುಮಂತಣ್ಣ ಏನ್ ಮಾಡ್ತಾ ಇದ್ರು, ಧನರಾಜ್ ಅವ್ರಿಗೆ ಹೇಳ್ತಾ ಇದ್ರು ಇದು ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂದಾಗ, ಇಲ್ಲ ಇನ್ನ ಮಿಸ್ಟೇಕ್ ಇದೆ ನೋಡ್ಕೊಂಡು ಬಿಲ್ಲೋಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಅದೇ ರಜತ್ ಅವ್ರ ವಿಚಾರದಲ್ಲಿ ಬಂದ್ರೆ ಇಲ್ಲ ರೀ ಇದು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಏನು ಅಂತ ಪ್ರಾಬ್ಲಮ್ ಹೇಳ್ತಾ ಇರ್ಲಿಲ್ಲ. ರಜತ್ ಅವ್ರದ್ದು ನನ್ಗೊಂದ್ ಕಡೆ ನೋಡಿದಾಗ ಕ್ಲಿಯರ್ ಆಗೇ ಇತ್ತು ಗುರು, ಅವ್ರದ್ದು ಮಿಸ್ಟೇಕ್ ಏನಿರ್ಲಿಲ್ಲ. ಆ ಜೋಡಿಸಿದ್ದು ಇದು ಒಂಥರ ಹಿಂದೆ ಮುಂದೆ ಇದ್ದ ತರ ಕಾಣಿಸ್ತಾ ಇತ್ತು ಅಷ್ಟೇ. ಬಟ್ ಕ್ಲೀನ್ ಆಗಿ ಪ್ರೆಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿ ಇರ್ತಾ ಇತ್ತು ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಆದಾಗ ಧನರಾಜ್ ಅವರು ಫಸ್ಟ್ ಬರ್ತಾರೆ, ತ್ರಿವಿಕ್ರಮ್ ಸೆಕೆಂಡ್, ಥರ್ಡ್ ಮೋಕ್ಷಿತಾ ಬರ್ತಾರೆ. ಇಲ್ಲಿ ಗೆಸ್ಸಿಂಗ್ ಬಂದು ಯಾರು ಮಾಡಿರಲ್ಲ, ಗೌತಮಿ ಮಾಡಿರ್ತಾರೆ, ಧನರಾಜ್ ಅವ್ರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ 30 ಪಾಯಿಂಟ್ ಸಿಗುತ್ತೆ. ಓವರ್ ಆಲ್ ಸ್ವಾಪ್ ಮಾಡ್ಕೋಬೇಕು ಅಂತ ಹೇಳಿದಾಗ ಭವ್ಯ ಅವ್ರ ಕಡೆಯಿಂದ ಸ್ವಾಪ್ ಮಾಡ್ಕೊಂತಾರೆ. ಓವರ್ ಆಲ್ ಟೋಟಲ್ ಪಾಯಿಂಟ್ಸ್ ಬಂದಾಗ 440 ಆಗುತ್ತೆ. ಧನರಾಜ್ ಅವರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ನಿಜವಾಗ್ಲೂ ಧನರಾಜ್ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು ಅಂತ ನನ್ನ ಒಪಿನಿಯನ್, ಮಿಸ್ ಮಾಡ್ಕೊಂಡ್ರು ಅಂತ ನನಗನ್ನಿಸ್ತು ಗುರು. ಆನೆಸ್ಟ್ ಆಗಿ ನನಗೇನ್ ಅನಿಸ್ತು ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.